ಇಲ್ಲಿ ಯಾರು ಇವತ್ತು ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಲಿಕ್ಕೆ ಕಾರಣರಾದಂಥವರ ಅವರಿಗೆ ಇದರ ಪ್ರಕಾರ ಅವ್ರಿಗೆ ಗೊತ್ತಿರಬೇಕು, ಅವ್ರ ಸ್ನೇಹಿತರಾಗಿರ್ಬೇಕು ಅಥವಾ ಅವ್ರ ರಿಲೇಟಿವ್ಸ್ ಆಗಿರ್ಬೇಕು ಅಥವಾ ಅವರಿಗೆ ಪರ್ಸನಲಿ ಗೊತ್ತಿರುವಂತವರಾಗಿರ್ಬೇಕು. ಇದು ಇಟ್ ಇಸ್ ಅ ಮ್ಯಾಂಡೇಟರಿ. ಇದನ್ನ ಫಾಲೋ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸದನದಲ್ಲಿ ಸಂಸತ್ತಿನ ಎರಡು ಸದನದ ಸದಸ್ಯರುಗಳು ಈ ದೇಶದ ಹಿತದೃಷ್ಟಿಯಿಂದ ದೇಶದ ಪಾರ್ಲಿಮೆಂಟ್ ಮೇಲೆ ದಾಳಿ ಆದ ಮೇಲೆ ನಮ್ಮ ಬಾರ್ಡರ್ಸ್ ಅಲ್ಲಿ ಯಾವತ್ತು ಬೇಕಾದರೂ ದಾಳಿ ಆಗ್ಬೋದು ಅಥವಾ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಯಾರಿಂದನೂ ಸಹ ದಾಳಿ ಆಗ್ಬೋದು. ನನಗೆ ಬಳ್ಳಾರಿಯ ಮಾಜಿ ಸಂಸತ್ ಸದಸ್ಯನಾಗಿ ನನಗೆ ಬಹಳ ನೋವಿದೆ. ಇವತ್ತು ನೆನೆ ತಾನೆ ಬಳ್ಳಾರಿನಲ್ಲಿ ಕೆಲವು ಇವರನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಅಂತೇಳಿ. ಆ ರೀತಿಯ ದೇಶದ್ರೋಹಿ ಕೆಲಸಗಳು ಯಾರಾದರೂ ಮಾಡಿದ್ರೆ ಅಕಸ್ಮಾತ್ ಅವರ ಮೇಲೆ ಕ್ರಮ ಜರುಗಿಸಬೇಕು. ದೇಶ ಇದ್ರೆ ನಾವಿರ್ತೇವೆ, ದೇಶ ಇದ್ರೆ ಪೊಲಿಟಿಕಲ್ ಪಾರ್ಟೀಸ್ ಇರ್ತವೆ. ಹಾಗಾಗಿ ದೇಶದ ರಕ್ಷಣೆಯ ದೃಷ್ಟಿಯಿಂದ ಇಶ್ಯೂಸ್ ಅನ್ನ ರೈಸ್ ಮಾಡಿದ್ರೆ ಈ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರುಗಳು ಬಹುಶಃ ಒಂದು ರೀತಿಯ ರೂಲಿಂಗ್ ಪಾರ್ಟಿಯ ಬೆಂಬಲಿಗರು ಅನ್ನೋಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ನೋಡಿ. ಇನ್ಫ್ಯಾಕ್ಟ್ ಏನ್ ಹೇಳ್ತಾರೆ, ಡಿಸಿಪ್ಲಿನರಿ ಪವರ್ಸ್ ಆಫ್ ದ ಸ್ಪೀಕರ್. ಯಾವ ಸಮಯದಲ್ಲಿ ಡಿಸಿಪ್ಲಿನರಿ ತೆಗೆದುಕೊಳ್ಳಿಕ್ಕೆ ಮಿಸ್ಕಾಂಡಕ್ಟ್ ಅಂತ ಹೇಳಿ ಕನ್ಸ್ಟ್ರೂ ಮಾಡಿ ಅವರ ಮಾಡಬಹುದು. ದ ಸ್ಪೀಕರ್ ಮೇ ಆಲ್ಸೋ ಇನ್ ಇಸ್ ಡಿಸ್ಕ್ರಿಷನ್ ಆರ್ಡರ್ ದ ಎಕ್ಸ್ಪೆನ್ಷನ್ ಆಫ್ ಎನಿ ಡಿಫಮೇಟರಿ ಆರ್ ಇಂಡಿಸೆಂಟ್ ವರ್ಡ್ಸ್ used in the debate or of anything said by a member who has not been called upon to speak. He may direct any member guilty of disorderly conduct to withdraw from the house and name a member for suspension if the member disregards the authority of the chair and persists in obstructing the proceedings of the house. He may also adjourn or suspend the business of the house in case of a grave disorder. ಹೀಗಿರಬೇಕಾದ್ರೆ ಇಲ್ಲಿ ಯಾವುದಾದರೂ ಮೆಂಬರ್, ಈ 92 ಜನ, ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಚೇರ್ಮನ್ ಮತ್ತು ಸ್ಪೀಕರ್ ಅವರನ್ನ, ಅವರು ಈ ದೇಶದ ಹಿತದೃಷ್ಟಿಯಿಂದ ಪ್ರಸ್ತಾಪ ಮಾಡಲಿಕ್ಕೆ ಹೊರಟಿದ್ದಾರೆ ಹೊರತು ಈ ದೇಶದ ನರ್ವ್ ಸೆಂಟರ್ ಆಗಿರ್ತಕ್ಕಂಥ ಪಾರ್ಲಿಮೆಂಟಿನ ರಕ್ಷಣೆಯ ವಿಚಾರಕ್ಕೆ ಪ್ರಧಾನಮಂತ್ರಿಗಳು ಹೇಳಿಕೆ ಮಾಡಿಲ್ಲ, ಗೃಹ ಸಚಿವರು ಹೇಳಿಕೆ ಮಾಡಿಲ್ಲ. ಸೊ ಇದನ್ನ ಕೇಳ್ತಕ್ಕಂಥದ್ದು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. 2001ರಲ್ಲಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಾಗ ಆಗ ಶ್ರೀಮತಿ ಸೋನಿಯಾ ಗಾಂಧಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪ್ರಸ್ತಾಪ ಮಾಡಿದ ಮೇಲೆ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಆನ್ ರೆಕಾರ್ಡ್. ದಟ್ ಈಸ್ ಸ್ಟೇಟ್ಸ್ಮನ್ಶಿಪ್. ಸೊ ಹಾಗಾಗಿ ಇವತ್ತೇನಾಗಿದೆ, ನಾನು ಕೇಳ್ತೇನೆ, ಇದೇ ಪ್ರಧಾನಮಂತ್ರಿಗಳು ಸದನದ ಹೊರಗಡೆ ಹೇಳಿಕೆ ಮಾಡ್ತಾರೆ, ಯಾಕೆ ಪಾರ್ಲಿಮೆಂಟ್ ಅಲ್ಲಿ ಹೇಳಿಕೆ ಮಾಡೋದಕ್ಕೆ ಆಗ್ತಾ ಇಲ್ಲ? ಯಾಕೆ ಹೋಮ್ ಮಿನಿಸ್ಟರ್ ಹೇಳಿಕೆ ಮಾಡಕ್ಕಾಗ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ ಅವರ ಫೇಲ್ಯೂರ್ಸ್ ಇದ್ದಾವೆ. ದೇಶದ ರಕ್ಷಣೆ ಮಾಡುವಂತ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಫುಲ್ಲಿ ಇವತ್ತು ಫೇಲ್ಯೂರ್ ಆಗಿದೆ. ಅದರ ನೇರ ಹೊಣೆಯನ್ನ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು, ಕೇಂದ್ರದ ಗೃಹ ಸಚಿವರು ಹೊರಬೇಕಾಗುತ್ತೆ. ಹಾಗೆ ಸೆಕ್ರೆಟರಿಯೇಟ್ ಅಲ್ಲಿ 4-5 ಕಡೆ ಚೆಕಿಂಗ್ ಇದೆ. ಅದನ್ನು ಹೇಗೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲೋ ಅದರ ಫೇಲ್ಯೂರ್ ಅನ್ನ ಸ್ಪೀಕರ್ ಅವರು ಹೊರಬೇಕಾಗುತ್ತೆ. ಇದೆಲ್ಲದಕ್ಕೂ ಮೂಲ ಮೈಸೂರಿನ ಸಂಸತ್ ಸದಸ್ಯರು. ನಾನು ಆಗಲೇ ಓದ್ದ ಹಾಗೆ, ಸೊ ಅವರ ಪೂರ್ವಪರ ಅರ್ಥ ಮಾಡಿಕೊಂಡಿರಬೇಕು, ಅವರಿಗೆ ಪರಿಚಿತಸ್ಥರು ಇರಬೇಕು, ಅವರ ನೆಂಟರು ಇರಬೇಕು ಅಥವಾ ಫ್ರೆಂಡ್ಸ್ ಇರಬೇಕು. ಇವರು ಹೇಳಬೇಕು. ಇವತ್ತು ನೋಡಿ, ಯಾವುದೇ ವಿಚಾರ ಬಂದರೂ ಸಹ ಮೊದಲು ರಿಯಾಕ್ಟ್ ಮಾಡ್ತಾ ಇದ್ದಂತ ಯಾರಾದರೂ ಇದ್ರೆ ನಮ್ಮ ರಾಜ್ಯದಲ್ಲಿ ಮೈಸೂರಿನ MP. ಹಾಗೆ ಈಗ ತಲೆಮರೆಸಿಕೊಂಡಿದ್ದಾರೆ. ಯಾಕೆ? ವೈ? ಸೊ ಅವರ ಕಾಂಡಕ್ಟ್ ಇಟ್ ಸೆಲ್ಫ್ ಶೋಸ್
ಅವರ ಗಿಲ್ಟಿ ಇದ್ದಾರೆ ಅನ್ನುವಂಥದ್ದು, ತಪ್ಪಿತಸ್ಥರಾಗಿದ್ದಾರೆ ಅನ್ನುವಂಥದ್ದು ಅವರ ಕಾಂಡಕ್ಟೇ ತೋರಿಸ್ತಾ ಇದೆ. ಹಾಗಾಗಿ ನಾವು ಸ್ಪಷ್ಟವಾಗಿ ಪ್ರಧಾನಮಂತ್ರಿಗಳನ್ನ, ಅದರಲ್ಲೂ ವಿಶೇಷವಾಗಿ ರಾಷ್ಟ್ರಪತಿಗಳ ಗಮನವನ್ನು ಸೆಳೀತಕ್ಕಂಥದಕ್ಕೆ ಬಯಸ್ತೇವೆ. ಇದರ ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಂಡು ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮೈಸೂರಿನ MP ಇರ್ಬೋದು, ಸ್ಪೀಕರ್ ಇರ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಇವರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಅವರ ರಾಜೀನಾಮೆಯನ್ನು ಪಡೆಯಬೇಕು ಅಂತೇಳಿ ಆಗ್ರಹಪೂರ್ವಕವಾಗಿ ಆಗ್ರಹಿಸ್ತೇವೆ.